ಕಡ್ಲಿಬೇಳೆ ಚಟ್ನಿ ಮಾಡೋಕ್ಕೆ ನೋಡ್ರಿ, ಕಡ್ಲಿಬೇಳೆ ನೆನೆಸಿ ಇಟ್ಕೊಂಡಿನಿ ಒಂದು ಬಟ್ಲ, ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿನಿ, ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದಿಷ್ಟು ಕರಿಬೇವು ತೊಗೊಂಡಿದ್ದೀನಿ, ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದಿಷ್ಟು ನೋಡಿ ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದು ಇಟ್ಕೊಳ್ಳಿ. ಮತ್ತು ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ, ಒಂದಿಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ. ಇಲ್ಲಿ ನೋಡಿ ತವ ಕಾಯಕ್ಕೆ ಇಟ್ಟಿದ್ದೆ, ಕಾದದ. ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದಾಗಿ ಇದು ನೋಡಿ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಖಾರನೂ ಕಮ್ಮಿ ಆಗ್ತೈತಿ, ಹಾಗೆ ಮಾತ್ರ ಟೇಸ್ಟ್ ಕೂಡ ಬೇರೆ ಚೇಂಜ್ ಆಗ್ತೈತಿ. ನೋಡ್ರಿ, ಮೆಣಸಿನ್ಕಾಯಿ ಇವಾಗ ಫ್ರೈ ಆಗಿದೆ, ಇದನ್ನ ತಗೊಂಡ್ಬಿಡೋಣ. ನಾನಿಲ್ಲಿ ನೆನೆಸಿರುವಂಥ ಬೇಳೆ ಮೇಲೆ ಹಾಕ್ಕೊತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಇದ್ರ ಮೇಲೆ ಹುರಿದು ಹಾಕ್ಕೊಂಡಿದ್ದೀನಲ್ಲ, ಅದ್ರ ಜೊತೆಗೆ ಶುಂಠಿ ಸ್ವಲ್ಪ ಈ ಥರ ಮಾಡ್ಕೊಂಡು ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಬಿಟ್ರೆ ಸ್ವಲ್ಪ ಗಂಟು ಉಳಿದ್ರೆ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರಲ್ಲ. ಯಾಕಂದರೆ ಚಟ್ನಿ ತರಿಯಾಗಿ ರುಬ್ಬಕ್ಕಿರುತ್ತೆ, ನೈಸ್ ಮಾಡೋಕ್ಕಿರಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಶುಂಠಿ ಹಾಕೋದ್ರಿಂದ ಕಡಲೆಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತಲ್ವ, ಶುಂಠಿ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದು ಜೀರ್ಣ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಇದರಲ್ಲಿ ಶುಂಠಿನ ಹಾಕ್ಕೋಬೇಕು. ಹುಣಸೆಹಣ್ಣು ನೋಡಿ ತೊಳೆದು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು ಯಾಕೆ ಹಾಕ್ಕೊತಾ ಇದ್ದೀನಿ ಅಂದರೆ ಇವಾಗ ಬೇಸಿಗೆ ದಿನದಲ್ಲಿ ಕಡಲೆಬೇಳೆ ಬೇಗ ಹಳಸೋಗುತ್ತೆ. ಅದಕ್ಕೋಸ್ಕರ ಒಂದಿಷ್ಟು ಹುಣಸೆಹಣ್ಣು ಹಾಕಿ ಮಾಡಿಕೊಂಡ್ರೆ ನೀವು ಬೆಳಗ್ಗೆ ಮಾಡಿಕೊಂಡು ಸಾಯಂಕಾಲ ಗಂಟ ಇಟ್ಕೋಬೋದು. ಸಾಯಂಕಾಲ ಅಷ್ಟೇ ಅಲ್ಲ, ನಾಳೆ ಬೆಳಗ್ಗೆ ಕೂಡ ತಿನ್ಬೋದು. ಇವತ್ತು ಬೆಳಗ್ಗೆ ಮಾಡಿದ್ರೆ ನಾಳೆ ಬೆಳಗ್ಗೆವರೆಗೂ ಕೂಡ ತಿನ್ಬೋದು. ಇದು ಹೆಂಗೆ ದಿನ ಕಳೆಯುತ್ತೋ ಹಂಗೆ ಟೇಸ್ಟ್ ಬರುತ್ತೆ. ಹಂಗಂತ ತುಂಬ ದಿವಸ ಇಟ್ಕೊಳ್ಳೋಕ್ಕಾಗಲ್ಲ, 1 ದಿವಸ 2 ದಿವಸ ಅಷ್ಟೇ. ಆದರೆ ಹುಣಸೆಹಣ್ಣು ಹಾಕಿದ್ರೆ ಮಾತ್ರ. ಹುಣಸೆಹಣ್ಣು ಹಾಕಿಲ್ಲ ಅಂದರೆ ಸಾಯಂಕಾಲವರೆಗೆ ಇದು ಹಾಳಾಗಿಬಿಡುತ್ತೆ ಚಟ್ನಿ. ಸ್ವಲ್ಪ ಟೇಸ್ಟ್ ಕೊಡುತ್ತೆ ಇದು. ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ತಿನ್ನೋಕ್ಕೆ ಚಟ್ನಿ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಚಟ್ನಿಗೆ ಬೆಳ್ಳುಳ್ಳಿ ಹಾಕಿಲ್ಲ ಅಂದರೆ ಚಟ್ನಿ ಆಗೋದೇ ಇಲ್ಲ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ಮತ್ತು ಸ್ವಲ್ಪ ಕರಿಬೇವು, ಕೊತ್ತಂಬರಿ ಹಾಕ್ಕೋಬೇಕು. ಆದರೆ ಕೊತ್ತಂಬರಿ ಇಲ್ಲ, ನಿಮ್ಮ ಹತ್ರ ಇದ್ದರೆ ಖಂಡಿತ ಇದನ್ನು ಕೊತ್ತಂಬರಿನ ಹಾಕ್ಕೊಳ್ಳಿ. ಇವಾಗ ನೋಡಿ, ಎಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಬರ್ತೀನಿ. ನೀರು ಇಟ್ಕೋಬೇಡಿ ಜಾಸ್ತಿ, ನೀರು ಜಾಸ್ತಿ ಇದ್ದರೆ ಚೆನ್ನಾಗಿರಲ್ಲ. ತರಿಯಾಗಿ ಇದನ್ನು ಹಾಗೆ ರುಬ್ಕೋಬೇಕು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಒಂದೇ ಕಡೆ ನಾವು ಮಿಕ್ಸಿ ಮಾಡಿಕೊಂಡ್ರೆ ಈ ಥರ ಒಂದು ಕಡೆ ಸಣ್ಣ ಆಗುತ್ತೆ, ಮತ್ತು ಇದು ಕಾಳುಗಳು ಉಳ್ಕೊಳ್ಳುತ್ತೆ, ಬೇಳೆ ಉಳ್ಕೊಳ್ಳುತ್ತೆ. ಇವಾಗ ಈ ರೀತಿ ಮಿಕ್ಸಿ ಮಾಡಿಕೊಂಡ್ರೆ ನೀವು ಚೆನ್ನಾಗಿ ಚಟ್ನಿ ರೆಡಿ ಆಗುತ್ತೆ. ಈ ಕಡೆ ತಿರುಗಿಸ್ಕೋಬಾರ್ದು, ಉಲ್ಟದಲ್ಲಿ ಈ ಥರ. ಇವಾಗ ನೋಡಿ, ಇದು ಈ ರೀತಿ ತರಿಯಾಗಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಚಟ್ನಿ ತರಿಯಾಗಿ ಇರಬೇಕು. ನೋಡಿ, ಇವಾಗ ಚಟ್ನಿ ರೆಡಿಯಾಗಿದೆ. ಇದನ್ನು ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು. ಒಗ್ಗರಣೆ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ಅದಕ್ಕಿಂತ ಇದು ಈ ರೀತಿಯೇ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೋಳಿಗೆ ಜೊತೆ ಮತ್ತು ಚಪಾತಿ ಜೊತೆ ಇದು ಸೂಪರಾಗಿರೋಂಥ, ಹಬ್ಬಕ್ಕೆಲ್ಲ ಮಾಡ್ಕೊಳ್ಳುವಂಥ ಇದು ಕಡಲೆಬೇಳೆ ಚಟ್ನಿ. ಉತ್ತರ ಕರ್ನಾಟಕ ಫೇಮಸ್ ಕಡಲೆಬೇಳೆ ಚಟ್ನಿ ನೋಡಿದ್ದು. ಇವಾಗ ನೋಡಿ, ಚಟ್ನಿ ರೆಡಿ ಆಯಿತು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಹೊಸ ರೆಸಿಪಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ರೆಸಿಪಿಗಳು ಇಷ್ಟ ಆದರೆ ಹಿಂದಿನ ರೆಸಿಪಿಗಳು ಕೂಡ ನೋಡ್ಕೊಂಬನ್ನಿ. ಮತ್ತು ಇದರಲ್ಲೇ ಕೆಂಪು ಮೆಣಸಿನ್ಕಾಯಿ ಹಾಕಿ ಚಟ್ನಿನ ಮಾಡ್ಕೋತಾರೆ, ಅದು ರೆಸಿಪಿ ಕೂಡ ನಾನು ಇನ್ನೊಂದು 2 ದಿವಸದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದು ಕೂಡ ತುಂಬಾ ಚೆನ್ನಾಗಿರ್ತೈತೆ. ಅದು ರೊಟ್ಟಿ ಜೊತೆಗೆ ಕೂಡ ನೀವು ತಿನ್ಬೋದು, ಸೂಪರಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಹೊಸ ರೆಸಿಪಿದೊಂದು ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ.